ನಾವು ಮಡಿಕೆ ವ್ಯಾಪಾರ ಮಾಡೋದು. ಆಮೇಲೆ ನೋಡ್ಕೊಂಡೆಲ್ಲ ಪಕ್ಕ ನೋಡ್ಕೊಂಡು ಆಮೇಲೆ ಕಲ್ತಾನ ಇದು ಎಲ್ಲ ಮಾಡಿದ್ದು ರೆಡಿ. ಚಿಕ್ಕ ಮಕ್ಕಳು ಐತೆ ನೋಡಬೇಕು ಅಲ್ಲ. ಪರಿವರ್ತನೆದು ಇದೇ ಕೆಲಸ ನಮ್ಮದು, ಬೇರೆ ಕೆಲಸ ನಮಗೆ ಏನು ಬರಲ್ಲ. ಬರೀ ಗೊಂಬೆದು ಕೆಲಸ ಬರುತ್ತೆ ಅಷ್ಟೇ. ಯಾರಿಗೋಸ್ಕರ ದುಡಿಯಬೇಕು? ಬರೀ ಮಕ್ಕಳಿಗೋಸ್ಕರ ದುಡಿತೇವೆ. ನಮ್ಮೂರ ಕಡೆ ಹೆಣ್ಮಗುದು ತುಂಬ ಪ್ರೀತಿ, ಗಂಡು ಮಗುಗೆ ಯಾವ ಪ್ರೀತಿ ಇಲ್ಲ. ಗಂಡು ಮಗು ಮದುವೆ ಮಾಡ್ಕೊಂಡು ಅವ್ರಂತಿಗೆ ತಗೊಂಡು ಹೋಗ್ಬಿಟ್ರೆ ಊಟ ಯಾರು ಕೊಡಲ್ಲ. ಹೆಣ್ಮಗು ಇದ್ರೆ ಎಲ್ಲ ಊಟ ಎಲ್ಲ ಕೊಡುತ್ತೆ, ಅಪ್ಪ ಅಮ್ಮಗೆ ನೋಡಾಗೆ ಬರುತ್ತೆ. ಜೀವನದಲ್ಲಿ ಏನು ಆಸೆ ಇದೆ? ಜೀವನದಲ್ಲಿ ಏನು ಆಸೆ? ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಇರಿಸ್ಬೇಕು, ಚೆನ್ನಾಗಿ ಇದೇ ಕೆಲಸ ಮಕ್ಕಳಿಗೆ ಕೊಡಲ್ಲ, ಬೇರೆ ಕೆಲಸ ಏನು ಅಡ್ಜಸ್ಟ್ ಮಾಡಿಸ್ತಾರೆ. ಇಲ್ಲಿ 8 ವರ್ಷ ಆಗೈತು ಮ್ಯಾಮ್. ಅವ್ರ ಓನರ್ ವಿದೇಶಕ್ಕೆ ಹೋಗಿದ್ದು, ಅವ್ರ ಕಂಪೌಂಡ್ ಅವ್ರದ್ದು ನೋಡಾಗೆ ನಮಗೆ ಕುತ್ಕೊಂಡಿಸಿದ್ದು. ಜೀವನಕ್ಕೆ ಏನು ತೊಂದರೆ ಇಲ್ಲ? ಏನ್ ತೊಂದರೆ ಇಲ್ಲ, ಇರೋದ್ರಲ್ಲಿ ಫುಲ್ ಖುಷಿ, ಏನ್ ತೊಂದರೆ ಇಲ್ಲ. ಎಷ್ಟೋ ಜನ ಯಾಕಂದ್ರೆ ಇದ್ರು ಅಯ್ಯೋ ಇಲ್ಲ ಅಂತಿರ್ತಾರಲ್ಲ. ಇಲ್ಲ ನಮ್ಗೆ ನೋಡ್ರಿ, ದೇವ್ರು ಕೊಡುತ್ತೆ, ದೇವ್ರು ಕೈ ಮೇಲೆ ಎಲ್ಲ ಚೆನ್ನಾಗಿ ಐತೆ, ನಮ್ಗೆ ಏನ್ ತೊಂದರೆ ಇಲ್ಲ. तुम्हारा नाम क्या है? कोमल। क्या चाहिए? साइकिल चाहिए। ಮಕ್ಕಳಿಗೆ ಆಸೆ ಇತ್ತು, ಸೈಕಲ್ ಹೇಳ್ತಾ ಇದೆ, ನನಗೆ ತಗೊಂಡು ಬರೋಕ್ಕಾಗಲ್ಲ. ಮೇಡಮ್ ತಂದು ಕೊಟ್ಟಿದ್ದು, ಹೆಲ್ಪ್ ಮಾಡಿದ್ದು ನಮ್ಮದು ತುಂಬ ಒಳ್ಳೆಯದು. ಭಾರತ್ ಕಿ ರೋಶಿನಿ ಐ ಬ್ರೈಟ್ ಅಂತ ಲೈಟ್ ಇದು. ಇನ್ನಷ್ಟು ಹೆಚ್ಚೆಚ್ಚು ಸಂಪಾದನೆ ಮಾಡಿಕೊಂಡು ಚೆನ್ನಾಗಿರಿ. ತಗೊಳ್ಳಿ, ಸೀರೆ ತಂದಿದ್ದೀನಿ, ಸೀರೆ ಉಟ್ಕೊಳ್ಳಿ. ಇದು ಅಕ್ಕಿ, ಬಂಡೆ ಮಹಾಕಾಳಿ ದೇವಸ್ಥಾನ ಅಂತ ಗವಿಪುರಂ ಅಲ್ಲಿದೆ, ಅಲ್ಲಿದು ಇದು ಗಿಫ್ಟ್. ಓಕೆನಾ? ದೇವರು ಮ್ಯಾಮ್ ಕೈ ಮೇಲೆ. ನಮಸ್ಕಾರ ಸರ್, ನಾವು ಹೆಸರು ಆನಂದು. ನಾವು ಮಡಿಕೆ ವ್ಯಾಪಾರ ಮಾಡೋದು. ಇಲ್ಲಿ ಜಂಬೂ ಸವಾರಿಗೆ ಕೊತ್ನೂರು ದಿನೆಗೆ ಪಕ್ಕೆ ಜಂಬೂ ಸವಾರಿ ಐತೆ. ಅಲ್ಲಿ ಕಿಷ್ಟ ಗೊಂಬೆ ಎಲ್ಲ, ಡಿಸ್ಟಿಕ್ ಗೊಂಬೆ, ನೀರು ಕುಡಿಯೋ ಮಡಿಕೆ, ಉಪ್ಪಿನಕಾಯಿ ಜಾಡಿ ಎಲ್ಲ ವ್ಯಾಪಾರ ಮಾಡೋದು. ನಾವು ನಿಜ ಕೈಲೇ ಮಾಡೋದು, ಕಲರ್ ನಾವು ಇಲ್ಲೇ ಮಾಡೋದು ಸರ್. ಬೆಂಗಳೂರಿಗೆ ಬಂದ್ಕೊಂಡು ಒಂದು 25 ವರ್ಷ ಆಯಿತು. ಮನೇಲೆಲ್ಲ ಯಾರ್ಯಾರು ಇದ್ದೀರಾ? ನನಗೆ 4 ಮಕ್ಕಳು ಐತೆ, 3 ಗಂಡು 1 ಹೆಣ್ಮಗು ಐತೆ. ಯಾಕೆ ನಮ್ದು ಪ್ರೀತಿ, ನಮ್ಮ ಊರ ಕಡೆ ಹೆಣ್ಮಗುದು ತುಂಬಾ ಪ್ರೀತಿ, ಗಂಡ್ ಮಗುಗೆ ಯಾವ ಪ್ರೀತಿ ಇಲ್ಲ. ಗಂಡ್ ಮಗು ಮದುವೆ ಮಾಡ್ಕೊಂಡು ಅವ್ರಂತಿಗೆ ತಗೊಂಡು ಹೋಗ್ಬಿಟ್ರೆ ಊಟ ಯಾರು ಕೊಡಲ್ಲ. ಹೆಣ್ಮಗು ಇದ್ರೆ ಎಲ್ಲ ಊಟ ಎಲ್ಲ ಕೊಡುತ್ತೆ, ಅಪ್ಪ ಅಮ್ಮಗೆ ನೋಡಾಗೆ ಬರುತ್ತೆ. ಜೀವನ ಹೇಗಿದೆ? ಚೆನ್ನಾಗಿ ಐತಮ್ಮ. ಎಷ್ಟು ವ್ಯಾಪಾರ ಆಗತ್ತೆ? ಇಲ್ಲ ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಇದು ಒಂದು ಗೊಂಬೆ ಮಾಡಾಗೆ ಮಿನಿಮಮ್ 1 ದಿವಸ ಆಗತ್ತೆ. ಯಾವ ತರ ಒಣಗಾಗ 1-2-3 ಅವರ್ ಬೇಕು ಮಿನಿಮಮ್. ಮಾಡಾಗೆ ಒಂದಿಷ್ಟು ಅರ್ಧ ಅವರ್ ಬೇಕು, ಕಲರ್ ಮಾಡಾಗ 1-3 ಅವರ್ ಬೇಕು ಅಷ್ಟೇ, ಫುಲ್ ಕಂಪ್ಲೀಟ್ ಆಗುತ್ತೆ. ನೀವು ನಿಮ್ಮ ಮಿಸ್ಸಸ್ ಎಲ್ಲ ಇದೆ ಇದೇ ಕೆಲಸ ಮಿನಿಮಮ್ ಆಗಾಯ್ತು ಒಂದು 18 ವರ್ಷ. ನೀವು ಮುಂಚೆ ಎಲ್ಲಿದ್ರಿ? ಬೆಂಗಳೂರಿಗೆ ಬಂದಾಗಲಿಂದನೂ ಇಲ್ಲೇ ಇದ್ದೀರಾ? ಇಲ್ಲ, ಫಸ್ಟ್ ನಾಗರಬಾವಿ ಇತ್ತು, ಆಮೇಲೆ ವಿಡಿಯೋ ಕಾಂಪ್ಲೆಕ್ಸ್ಗೆ ಇತ್ತು, ಆಮೇಲೆ ಇಲ್ಲಿ ಬಂದಿದ್ದು. ನಿಮಗೆ ಜಾಗ ಹೇಗೆ ಕೊಡ್ತಾರೆ? ಯಾಕಂದ್ರೆ ಜಾಗ ನಮ್ಗೆ ಓನರ್ ಕೊಟ್ಟಿದ್ದು, ಸೈಡ್ ನೋಡ್ಕೊಂಡ್ರಿ, ಕ್ಲೀನ್ ಮಾಡ್ರಿ, ಚೆನ್ನಾಗಿ ಇರ್ರಿ. ಇಲ್ಲಿ 8 ವರ್ಷ ಆಗೈತು ಮ್ಯಾಮ್. ಇದು ಓನರ್ ವಿದೇಶಕ್ಕೆ ಹೋಗಿದ್ದು, ಇಲ್ಲಿ ಇಲ್ಲ. ಅವ್ರ ಓನರ್ ವಿದೇಶಕ್ಕೆ ಹೋಗಿದ್ದು, ಅವ್ರ ಕಂಪೌಂಡ್ ಅವ್ರದ್ದು ನೋಡಾಗೆ ನಮ್ಗೆ
ಕುತ್ಕೊಂಡು ಹೇಳಿದ್ದಾರೆ. ಹೇಳಿದ್ರು ಅವ್ರು. ಈಗ 8 ವರ್ಷದಿಂದ ಇದೇ 8 ಜಾಗದಲ್ಲಿ ವರ್ಷ ಆಯ್ತು ಇಲ್ಲೇ ಇರೋದು. ನಿಮಗೆ ಏನಾರು ನೋಡ್ಕೊಳಕ್ಕೆ ಮಾಡಕ್ಕೆ ಅವ್ರ ಏನಾರು ದುಡ್ಡು ಕೊಡ್ತಾರ? ಇಲ್ಲ, ಮಕ್ಳಿಗೆ ಬರುತ್ತೆ ಒಂದು ಯಾವಾಗ ಬರುತ್ತೆ 4-5 ಸಾವಿರ ರೂಪಾಯಿ ಕೊಡುತ್ತೆ. ಜಾಗ ಫ್ರೀ ಕೊಟ್ಟಿದ್ದು ಮ್ಯಾಮ್. ಅದು ನಾವೇ ಕಟ್ಟಿರೋದು, ಏನ್ ತಾರ್ಪಾಲ್ ತಗೊಂಡ್ ಬಂಬು ತಗೊಂಡಲ್ಲ, ನಾವೇ ಸೈಟ್ ಕಟ್ಟಿರೋದು. ಓನರ್ ಹೇಳೋದು ಕಟ್ಕೊಂಡ್ ನೀವ್ ಮಾಡ್ರಿ, ಚೆನ್ನಾಗಿ ಇರ್ರಿ, ಮಕ್ಳಿಗೆ ನೋಡ್ಕೊಂಡ್ರಿ. ನಾವ್ ಯಾವಾಗ ಬಿಲ್ಡಿಂಗ್ ಕಟ್ತೀನಿ ಒಂದ್ 3-4 ತಿಂಗಳ ಮುಂಚೆ ಹೇಳ್ತೇನೆ, ಆಮೇಲೆ ನೀವು ಖಾಲಿ ಮಾಡ್ಕೊಂಡು ಬೇರೆ ಕಡೆ ನೋಡ್ಕೊಂಡ್ರಿ. ಈ ತರ ಜೀವನ ಏನ್ ಮಾಡ್ಬೇಕು? ಊರ್ ಬಿಟ್ಕೊಂಡು ರಾಜಸ್ಥಾನ್ ಬಿಟ್ಕೊಂಡ್ ಬಂದಿದ್ದು ಮೇಡಮ್. ಏನ್ ಮಾಡ್ಬೇಕು ಇವಾಗ? ಏನ್ ಅಡ್ಜಸ್ಟ್ ಮಾಡ್ಬೇಕು? ಚಿಕ್ಕ ಚಿಕ್ಕ ಮಕ್ಕಳು ಐತೆ, ನೋಡ್ಬೇಕು ಅಲ್ಲ. ನೋಡ್ರಿ, ನಮ್ದು ಪರಿವರ್ತನದು ಇದೇ ಕೆಲಸ ನಮ್ದು. ಬೇರೆ ಕೆಲಸ ನಮ್ಗೆ ಏನ್ ಬರಲ್ಲ, ಬರೀ ಗೊಂಬೆದು ಕೆಲಸ ಬರುತ್ತೆ ಅಷ್ಟೇ. ಗಣೇಶ ಮಾಡ್ಬೇಕು, ಕೃಷ್ಣ ಮಾಡ್ಬೇಕು, ಡಿಸ್ಟ್ರಿಕ್ಟ್ ಇದೇ ಕೆಲಸ ನಮ್ದು. ಬೇರೆ ಏನ್ ಕೆಲಸ ಇಲ್ಲ, ಬೇರೆ ಏನು ಕೆಲಸ ಇಲ್ಲ. ಬೇರೆ ಕೆಲಸ ಮಾಡಾಗೆ ಬರೋದು ಇಲ್ಲ. ಕರೆಂಟ್ ಇಂದೆಲ್ಲ ಹೇಗೆ? ಕರೆಂಟ್ ಅಲ್ಲಿಂದ ತಗೊಂಡಿದ್ದು ಮೇಡಮ್. ಅವ್ರು ಗ್ಯಾರೇಜ್ ಅವ್ರು ಅವ್ರು ಐತೆ 6 ವರ್ಷ ₹1 ತಗೊಳಲ್ಲ. ಅವ್ರೆ ಕರೆಂಟ್ ಫ್ರೀಗೆ ಕೊಟ್ಟಿದ್ದು, ಲೈಟ್ ಎಲ್ಲ ಫ್ರೀಗೆ. ರಾತ್ರಿ ಟಾರ್ಪಲ್ ಎಲ್ಲ ಹಾಕೊಂಡಿದ್ದೀರಾ ನೀವೇ? ಎಲ್ಲ ಬ್ಯಾಂಬೂ ಎಲ್ಲ ಇದು ಮರದೆಲ್ಲ ನಾವೇ ಟಾರ್ಪಾಲ್ ಹಾಕಿದ್ದು, ನಾವೇ ಸಡ್ ಕಟ್ಟಿದ್ದು, ನಾವೇ ಎಲ್ಲ ಬಂಬು ನಾವೇ ಜೋಡಿಸಿದ್ದು. ಸಡನ್ ಆಗಿ ತುಂಬಾ ಜೋರ್ ಗಾಳಿ, ಬಿರುಗಾಳಿ ಎಲ್ಲ ಬಂದ್ಬಿಡ್ತು ಅಂತ ಅನ್ಕೊಳ್ಳಿ, ಅಥವಾ ಮಳೆ ಬಂತು ಅಂತ ಅನ್ಕೊಳ್ಳಿ, ಅವಾಗೆಲ್ಲ ಏನ್ ಮಾಡ್ತೀರಾ? ಇಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ನೀರಿರೋ ಒಳಗಡೆ ಬರಲ್ಲ, ಏನ್ ತೊಂದ್ರೆ ಇಲ್ಲ. ಒಳ್ಳೇದು ಐತೆ. 1-2 ಸತಿ ಇಲ್ಲಿ ಹಾವು ಬಂದಿದ್ದು. ಅದು ನಮ್ಗೆ ನಂಬರ್ ಐತೆ, ಪರಿಚಯ ಅವ್ರ ಐತೆ. ಫೋನ್ ಮಾಡ್ರೆ ಅವ್ರು ಬಂದ್ರೆ ಹಾವು ಉತ್ಕೊಂಡು ಹೋಗ್ಬಿಡ. ಬೆಂಗಳೂರು ಜೀವನ ಕೊಟ್ಟಿದೆ ನಿಮ್ಗೆ, ತುಂಬಾ ಒಳ್ಳೆ ಜೀವನ. ದೇವ್ರು ಕೈ ಮೇಲೆ ಐತೆ ಮನೆ ಅಲ್ಲ, ದೇವ್ರು ಕೈ ಮೇಲೆ. ನೋಡ್ರಿ, ಅಪ್ಪ ಅಮ್ಮ ಬಂದಿದ್ದು ಇಲ್ಲಿ, ಅವ್ರ ಕೆಲಸ ಮಾಡಿದ್ದು. ಫಾಸ್ಟ್ ಅವ್ರು ಮಡಿಕೆ ಕೆಲಸ ಮಾಡ್ತಾ ಇದ್ವು. ಕುಮಾರ್ ಮಡಿಕೆ ಮಾಡೋ ಅವರು. ಆಮೇಲೆ ನೋಡ್ಕೊಂಡೆಲ್ಲ ಪಕ್ಕ ನೋಡ್ಕೊಂಡು ಆಮೇಲೆ ಕಲ್ತನ ಇದು ಎಲ್ಲ ಮಾಡಿದ್ದು ರೆಡಿ. ಮಿನಿಮಮ್ 8 ಅಡಿ, 10 ಅಡಿ, 1 ಅಡಿ, 20 ಅಡಿ, 15 ಅಡಿ. ಇಲ್ಲಿ ನಾ ಬರೀ ಮಣ್ಣಿಂದು ಗಣೇಶ ವ್ಯಾಪಾರ ಮಾಡೋದು ಅಷ್ಟೇ. ಅಷ್ಟೇ. ಇದು POP ಇದು ಏನ್ ತೊಂದ್ರೆ ಇಲ್ಲ. ಯಾಕೆ ಅದು ಕೆರೆಗೊಳಗೆ ಹಾಕತ್ತೆ POP ಇದು. ಅದು ಏನ್ ಮೀನ್ ಎಲ್ಲ ಹೋಗತ್ತೆ, ಅದೀಗೆ ಎಲ್ಲ ಪೂರ್ತಿ POP ಇದು ಬೇನ್. ಜಾಸ್ತಿ ಗಣೇಶ ನಾವ್ ಮಾಡ್ರೆ ನಮ್ಮ ಮೇಲೆ ಫೈನ್ ಹಾಕದ, ಗಣೇಶ ಎತ್ಕೊಂಡು ಹೋಗುತ್ತೆ. ಈ ತರ ಜಾಸ್ತಿ ಇವಾಗ ಮಣ್ಣಿಂದೇ ಮಾಡ್ತೀರಾ? ಮಣ್ಣಿಂದು ಏನ್ ಒಂದ್ ಚೂರ್ ನೀರ್ ಬಿದೋಗ್ರೆ ಕರ್ಗೋಗ್ಬಿಡುತ್ತೆ. ಇದು ಮಿನಿಮಮ್ POP ಇದು ಆಗ್ರೆ ಒಂದ್ 5-6 ತಿಂಗಳ ಕರ್ಗೋಗಲ್ಲ. ಯಾಕೆ? ಇದು POP ಇದು ಅಲ್ಲ, ಅದು ತೆಂಗಿನ ನಾರು ಇರುತ್ತೆ, ಕೆಮಿಕಲ್ ಇರುತ್ತೆ ಒಳಗಡೆ, ಅದಕ್ಕೆ ಕರ್ಗೋಗಲ್ಲ. ಇದ್ರ ಇವಾಗ ಈ ಕಲರ್ ಒಳಗಡೆ ಎಲ್ಲ ಕೆಮಿಕಲ್ ಐತೆ. ಇದಕ್ಕೆ ಎಲ್ಲ ಫಿಶ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ, ಅದಕ್ಕೆ ಬಿಡಲ್ಲ. ಮಣ್ಣಿಂದು ಒಂಚೂರು ಬಕೆಟ್ ಒಳಗಡೆ ಚಿಕ್ಕದು ಬಕೆಟ್ ಇದ್ರೆ ಆ ಒಳಗಡೆ ಇಕ್ಕರೆ 1-2 ನಿಮಿಷಾಗ ಕರ್ಗೋಗ್ಬಿಡುತ್ತೆ. ಈ ತರ ನೀವೇ ಇವಾಗ ಕಷ್ಟಪಟ್ಟು ಜೀವನ ಮಾಡ್ತಿದ್ದೀರಾ, ಯಾರಿಗೂ ಅವಲಂಬನೆ, ಯಾರ ಮೇಲೂ ಡಿಪೆಂಡ್ ಆಗ್ತಲ್ಲ. ಅವ್ರು ಯಾರೋ ಒಬ್ರು ಹಸನ್ ಕರ್ಕೊಂಬಂದ್ರು ಅಂತ ಅಂದ್ಬಿಟ್ಟು ಮಗು ಕೈಲಿ ₹10 ಕೊಟ್ಟು ಕಳ್ಸಿದ್ರಲ್ಲ ಸರ್. ಇವಾಗ ಇದು ದೇವ್ರು ಕೈ ಮೇಲೆ ಐತೆ. ನಮ್ಗೆ ದೇವ್ರು ಕೊಡುತ್ತೆ, ನಾವೇ ₹10 ಕೊಡ್ರೆ ನಾನ್ ಸಾವ್ಕಾರ ಬಿಲ್ಡಿಂಗ್ ಮಾಡಲ್ಲ. ಬೆಂಗಳೂರಿಗೆ ನನ್ಗೆ ಬರೀ ಮಕ್ಕಳು ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಷ್ಟೇ. ಏನ್ ₹10 ತಗೊಂಡಾಗ ಅವ್ರಿಗೆ ಕೊಟ್ಟಿದ್ರೆ ನಾನು ಕೋಟಿ ಬಿಲ್ಡಿಂಗ್ ಮಾಡಕ್ ಆಗಲ್ಲ. ಅಲ್ಲ, ದೇವ್ರು ಕೈ ಮೇಲೆ. ನಮ್ಗೆ ದೇವ್ರು ಕೊಡುತ್ತೆ, ದೇವ್ರು ಕೈ ಅವ್ರ ನಸೀಬ ಆಯ್ತು, ಅವ್ರು ₹10 ತಗೊಂಡು ಹೋಗಿದ್ದು. ಇವಾಗ ಕೆಲಸ ಮಾಡ್ರೆ ಹೊಟ್ಟೆಗೆ ಊಟ ಬರುತ್ತೆ, ಇಲ್ಲ ಕೆಲಸ ಮಾಡಲ್ಲ ನಿಂಗೆ ಹೊಟ್ಟೆಗೆ ಊಟ ಬರುತ್ತೆ. ಈಗ ಸೈಟ್ ಅವ್ರು ಇರೋ ತನಕ ಜಾಗ ಕೊಟ್ಟಿರ್ತಾರೆ, 3 ತಿಂಗಳು ಮುಂಚೆ ಹೇಳ್ತಾರೆ ನಿಮಗೆ ಖಾಲಿ ಮಾಡಕ್ಕೆ ಅಂತ ಹೇಳ್ತೀರಲ್ಲ. ಈಗ ಬೇರೆ ಕಡೆ ಮತ್ತೆ ಹುಡ್ಕೊಂಡು ಯಾವ್ಯಾವ ಏರಿಯಾಗ ಹೋಗ್ತೀರಾ ಹಿಂಗೆ? ಆಮೇಲೆ ಇದೆಲ್ಲ ಮನೆ ಕಟ್ಲಕ್ಕೆ ನಿಮಗೆ ಜಾಗ ಬೇಕಾಗತ್ತೆ, ಅವಾಗ ಎಲ್ಲಿರ್ತೀರಾ? ಏನ್ ಕತೆ? ಏನ್ ನೋಡ್ಬೇಕು? ಇಲ್ಲ ಫುಟ್ಪಾತ್ ಮೇಲೆ ಇಲ್ಲೇ ಏನ್ ಪ್ರಾಬ್ಲಮ್ ಇಲ್ಲ. ಇನ್ನ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಪೊಲೀಸ್ ಅವ್ರು, ಕಾರ್ಪೊರೇಷನ್ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಇಲ್ಲಿ ಬಂದ್ಕೊಂಡು 8 ವರ್ಷ ಆಗೈತು. ಬೇಕಾನಿನ್ನ ಏನ್ ಮುಂದೆ ಖಾಲಿ ಮಾಡಿಸ್ರೆ ಬೇರೆ ಕಡೆ ರೂಮ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ತೀವಿ. ಒಟ್ನಲ್ಲಿ ಜೀವನಕ್ಕೆ ಏನು ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ, ಇರೋದ್ರಲ್ಲಿ ಫುಲ್ ಖುಷಿ, ಏನ್ ತೊಂದ್ರೆ ಇಲ್ಲ. ಎಷ್ಟೋ ಜನ ಯಾಕಂದ್ರೆ ಇದ್ರು ಅಯ್ಯೋ ಇಲ್ಲ ಅಂತಿರ್ತಾರಲ್ಲ. ಇಲ್ಲ, ನಮ್ಗೆ ನೋಡ್ರಿ ದೇವ್ರು ಕೊಡುತ್ತೆ, ದೇವ್ರು ಕೈ ಮೇಲೆ ಎಲ್ಲ ಚೆನ್ನಾಗಿ ಐತೆ, ನಮ್ಗೆ ಏನ್ ತೊಂದ್ರೆ ಇಲ್ಲ. ಜೀವನದಲ್ಲಿ ಏನ್ ಆಸೆ ಇದೆ? ಜೀವನದಲ್ಲಿ ಏನು ಆಸೆ? ಮಕ್ಳಿಗೆ ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಇರಿಸ್ಬೇಕು. ಮಕ್ಳಿಗೆ ದುಡ್ಡು ಸ್ವಲ್ಪ ಚೆನ್ನಾಗಿ ಓದಿಸ್ಬೇಕು. ಚೆನ್ನಾಗಿ ಇದೇ ಕೆಲಸ ಮಕ್ಳಿಗೆ ಕೊಡಲ್ಲ, ಬೇರೆ ಕೆಲಸ ಏನು ಅಡ್ಜಸ್ಟ್ ಮಾಡಿಸ್. ನೀವು ಓದ್ಲಿಲ್ವಾ ಆನಂದ್? ನಾನು ಓದಿಲ್ಲ ಮ್ಯಾಮ್. ಯಾಕೆ?
ಇವಾಗ ಓದಿಲ್ಲ, ಅಪ್ಪ ಅಮ್ಮ ತುಂಬಾ ಹೇಳಿದ್ರು ಓದ್ರಿ, ನಾನು ಓದಿಲ್ಲ. ಈಗ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ? ಅದೇಗೆ ಇವಾಗ ಇದೇ ಕೆಲಸ, ಮಕ್ಕಳಿಗೆ ಸ್ವಲ್ಪ ಲೈಫ್ ಚೆನ್ನಾಗಿ ಮಾಡ್ತೇನೆ ಮಕ್ಕಳದು. ಅದ ಆಸೆ ಇದೆ ನಿಮಗೆ ಓದಿಸ್ಬೇಕು ಅನ್ನೋ? ಮಕ್ಕಳಿಗೆ ಚೆನ್ನಾಗಿ ಓದ್ಕೊಳ್ಳೋ ಆಸೆ ಐತೆ ಮೇಲೆ. ಇವಾಗ ನಮ್ದು ಅದು ಜೀವನ ಆಗೈತೆ, ಮಕ್ಕಳು ಚೆನ್ನಾಗಿ ಜೀವನ ಮಾಡಬೇಕು. तुम्हारा नाम क्या है? कोमल. क्या चाहिए? साइकिल चाहिए. ಯಾರೋಸ್ಕರ ದುಡಿಯಬೇಕು? ಬರೀ ಮಕ್ಕಳಿಗೋಸ್ಕರ ದುಡಿತೇನೆ. ಏನ್ ಬೇಡ, ಒಂದು ಸೈಕಲ್ ತಂದು ಕೊಡ್ರಿ ಅಷ್ಟೇ, ಆಟ ಆಡಾಗೆ, ಬೇರೆ ಏನ್ ಬೇಡ. ವೀಕ್ಷಕರೇ, ಈ ವಾರದ ನಮ್ಮ ಒಂದೊಳ್ಳೆ ಕೆಲಸದ ಕಾರ್ಯಕ್ರಮಕ್ಕೆ ಶ್ರಮಜೀವಿಗಳಿಗೆ ಕೈ ಜೋಡಿಸಿರುವಂತವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನಾಗೇಶ್ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಕೆ ನಾಗೇಶ್ ರವರು ಈ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಮ್ಮ ಹೊಸದಿಗಂತ ವಾಹಿನಿ ಮತ್ತು ಒಂದೊಳ್ಳೆ ಕೆಲಸ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಡಾಕ್ಟರ್ ಕೆ ನಾಗೇಶ್ ರವರು ವೃತ್ತಿ ಬದುಕಿನ ಜೊತೆಗೆ ಅಪಾರವಾದಂತಹ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅದರಂತೆ ತಮ್ಮ ಆಸ್ಪತ್ರೆಗೆ ಬರುವಂತಹ ಬಡವರಾಗಿರಬಹುದು, ವೃದ್ಧರಾಗಿರಬಹುದು, ಅವರ ಮೇಲೆ ಇವರಿಗೆ ಅಪಾರವಾದಂತಹ ಪ್ರೀತಿ, ಕಾಳಜಿ, ಕರುಣೆ, ಅನುಕಂಪ ಅಂತಾನೆ ಹೇಳಬಹುದು. ಅಂತಹ ಒಂದು ಶ್ರಮಜೀವಿಗಳಿಗೆ ಇವರು ಕೂಡ ತಮ್ಮ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನ ನೀಡೋದ್ರ ಮೂಲಕ, ಉಚಿತ ಔಷಧಿಗಳನ್ನ ನೀಡೋದ್ರ ಮೂಲಕ ಇವರು ಕೂಡ ಒಂದು ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಡಾಕ್ಟರ್ ಕೆ ನಾಗೇಶ್ ಅವರ ವೃತ್ತಿ ಬದುಕಿನ ಜೀವನ ಹಾಗೆ ಸಮಾಜ ಸೇವೆ ನಿರಂತರವಾಗಿ ಸಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನೀವು ಕೂಡ ಇವರಂತೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕಾ? ಹಾಗಿದ್ರೆ ಇನ್ಯಾಕ್ ತಡ, ಕರೆ ಮಾಡಿ 8073198011. ಏನ್ ಬೇಡ, ಒಂದು ಸೈಕಲ್ ತಂದು ಕೊಡ್ರಿ ಅಷ್ಟೇ, ಆಟ ಆಡಾಗೆ. ವೀಕ್ಷಕರೇ, ಆ ಕೋಮಲಿಗೆ ಸೈಕಲ್ ಕೇಳಿದ್ರು, ಸೊ ಸೈಕಲ್ ನ ಈ ಶಾಪ್ ಅಲ್ಲಿ ತಗೊಂಡಿದೀವಿ. ಇದು ಸೈಕಲ್ ಬಂದ್ಬಿಟ್ಟು ಬಸವೇಶ್ವರ ಸೈಕಲ್ ಮಾರ್ಟ್ ಅಂತ. ಅವ್ರ ಮಕ್ಳಿಗೆ ಆಸೆ ಇತ್ತು, ಸೈಕಲ್ ಹೇಳ್ತಾ ಇದೆ, ನನಗೆ ತಗೊಂಡು ಬರೋಕ್ಕಾಗಲ್ಲ, ಮೇಡಮ್ ತಗೊಂಡು ಬಂದು ಕೊಟ್ಟಿದ್ದು. ಆಸೆ, ತುಂಬ ಆಸೆ ಇತ್ತು, ಮೇಡಮ್ ತಂದು ಕೊಟ್ಟಿದ್ದು, ಹೆಲ್ಪ್ ಮಾಡಿದ್ದು ನಮ್ಮದು ತುಂಬ ಒಳ್ಳೆಯದು. बहुत अच्छा लगा, खुशी आई तो मगर को साइकिल आई तो मैं अभी तो बहुत खुशी आई तो। ಭಾರತ್ ಕಿ ರೋಶಿನಿ ಐ ಬ್ರೈಟ್ ಅಂತ ಲೈಟ್ ಇದು ನನ್ನ ಕಡೆಯಿಂದ ನಿಮಗೆ ಗಿಫ್ಟು. ಸೊ ಪ್ಲಾಸ್ಟಿಕ್ ಕವರು ಎಲ್ಲೆಲ್ಲೋ ಬಿಸಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನನ್ನ ಬ್ಯಾಗಲ್ಲೇ ಇಟ್ಕೋತಾ ಇದ್ದೀನಿ. ಸೊ ಇದು ಇಷ್ಟು ಬೆಳಗ್ಗೆ ಬರುತ್ತೆ, ಚಾರ್ಜಬಲ್. ಓಕೆನಾ? ಇನ್ನಷ್ಟು ಹೆಚ್ಚೆಚ್ಚು ಸಂಪಾದನೆ ಮಾಡಿಕೊಂಡು ಚೆನ್ನಾಗಿರಿ, ತಗೊಳ್ಳಿ. ದಿಸ್ ಇಸ್ ಫಾರ್ ಯು. ಸೀರೆ ತಂದಿದ್ದೀನಿ, ಸೀರೆ ಉಟ್ಕೊಳ್ಳಿ. ಇದು ಕೂಡ ನಿಮಗೆ ಗಿಫ್ಟ್ ನನ್ನ ಕಡೆ. ಇದು ಅಕ್ಕಿ ನಮ್ಮ ಕಡೆಯಿಂದ ನಿಮಗೆ ಅಕ್ಕಿ. ಅಮ್ಮಂಗ್ ಉಡಿಸಿರ್ತಾರೆ ಅದು, ಮತ್ತೆ ಅಕ್ಕಿನೂ ಅಷ್ಟೇನೆ, ಮಡ್ಲಕ್ಕಿ. ಅದು ಬಂಡೆ ಮಹಾಕಾಳಿ ದೇವಸ್ಥಾನ ಅಂತ ಗವಿಪುರಂ ಅಲ್ಲಿದೆ, ಅಲ್ಲಿದು ಇದು ಗಿಫ್ಟ್. ಓಕೆನಾ? ಒಳ್ಳೇದಾಗ್ಲಿ. ಮಕ್ಕಳಿಗೆ ಸೈಕಲ್ ತಂದು ಕೊಟ್ಟಿದ್ದು ತುಂಬಾ ಹೆಲ್ಪ್ ಆಯಿತು. ದೇವರು ಮೇಮ್ ಕೈ ಮೇಲೆ ಯಾವಾಗ ಹೆಲ್ಪ್ ಮಾಡಿಲ್ಲ, ಫಸ್ಟ್ ಸತಿ ಹೆಲ್ಪ್ ಮಾಡಿದ್ದು ಇದು. ಅದು ಫಸ್ಟ್ ಟೈಮ್. ಖುಷಿ ಆಯ್ತು ತಾನೆ? ಸಾಕಷ್ಟೇ.